ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರು ಅಂತ ಉಪನ್ಯಾಸಕರು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ರು. ಆದರೆ ಅವರನ್ನ ಬಲವಂತವಾಗಿ ರಾಜೀನಾಮೆ ಕೊಡುವಂತಹ ಒಂದು ಕೆಲಸ ಆಗಿತ್ತು. ನ್ಯೂಸ್ ಫಸ್ಟ್ ಕೂಡ ಈ ಸುದ್ದಿಯನ್ನ ವರದಿ ಮಾಡಿತ್ತು. ಜೊತೆಗೆ ರೂಪೇಶ್ ರಾಜಣ್ಣ ಅವರು ಕೂಡ ಸ್ಥಳಕ್ಕೆ ಹೋಗಿ ಇದನ್ನ ಬಗೆಹರಿಸುವಲ್ಲಿ ಒಂದು ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಈಗ ನಮ್ಮ ಜೊತೆಲಿ ರೂಪೇಶ್ ರಾಜಣ್ಣ ಅವರು ಕೂಡ ಇದನ್ನ ಮಾತಾಡ್ತೀನಿ. ಸರ್, ಕನ್ನಡದಲ್ಲಿ ಪ್ರಶ್ನೆ ಮಾಡಿದ್ರು ವಿದ್ಯಾರ್ಥಿ, ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ರಾಜೀನಾಮೆ ಇದನ್ನು ನಾವು ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡ್ತು. ಜೊತೆಗೆ ನೀವು ಕೂಡ ಸ್ಥಳಕ್ಕೆ ಬಂದು ಇದನ್ನ ಬಗೆಹರಿಸುವಂಥ ಕೆಲಸ. ಏನಿದೆ ಘಟನೆ, ಏನು ಹೇಳ್ತೀರಾ? ಮೊದಲನೇದಾಗಿ ನಿಮ್ಮ ವಾಹಿನಿಗೆ ನಾನು ಅಭಿನಂದಿಸ್ತೀನಿ ಸರ್. ಇನ್ನೊಂದು, ಒಟ್ಟಾರೆ ಈ ಘಟನೆ ಏನು ರೂಪೇಶ್ ಅವರು ಬೆಳಕಿಗೆ ಬಂದ ಮೇಲೆ ತಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಫಸ್ಟ್ ನೋಡಿದ ಕೂಡಲೇ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರಾಯಿತು. ಅವರು ಆ ವಿಡಿಯೋದಲ್ಲಿ ಒಂದು ಅಸಹಾಯಕ ರೀತಿಯಲ್ಲಿ ನೋಡ್ದು ಸ್ಪಂದಿಸ್ದೆ. ಸರ್ ಎಲ್ಲಿ ಹೇಳಿ ಏನು ಬೇಕು ಅಂತಂತ ಹೇಳಿ ಗೊತ್ತಾದಾಗ ಕೂಡಲೇ ಹೋಗಿ ಅಲ್ಲಿ ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕಾದ್ರೆ ನನಗೆ ಮುಖ್ಯ ಜಂಟಿ ಕಾರ್ಯದರ್ಶಿ ಕರೆ ಮಾಡಿದ್ರು. ಇಲ್ಲ ನೀವು ಬನ್ನಿ, ನಿಮ್ದು ಏನು ಸಮಸ್ಯೆ ಆಗಿದೆ ಬಗೆಹರಿಸ್ಕೊಳ್ಳೋಣ ಅಂತ. ಇಲ್ಲಿ ಬಂದಾಗ ಗೊತ್ತಾಯಿತು ಪಾಪ ಅವ್ರ ಗಮನಕ್ಕೆ ಅದು ಬಂದಿರಲಿಲ್ಲ ಅಂತ ಹೇಳಂದ್ರೆ ಇಲ್ಲಿ ಆ ಪ್ರಿನ್ಸಿಪಲ್ ಮತ್ತು ಇವ್ರ ಮಧ್ಯೆ ಇದ್ದಂಥ ಒಂದು ಸಣ್ಣ ಗೊಂದಲದಿಂದಾಗಿ ಇದಾಗಿತ್ತು ಅಂತ ಅನ್ನೋದು ನಮ್ಮ ಅರಿವಿಗೆ ಬಂತು. ಅದಾದಮೇಲೆ ಈ ಇಡೀ ವಿಚಾರವನ್ನು ಅವರು ಸಹ ನಮ್ಮ ಹತ್ರನೂ ಕೇಳಿದ್ರು, ರೂಪೇಶ್ ಅವ್ರ ಹತ್ರನೂ ಕೇಳಿದ್ರು. ರೂಪೇಶ್ ಅಂದ್ರೆ ನಾನಲ್ಲ, ರೂಪೇಶ್ ಪುತ್ತೂರು ಅವ್ರ ಹತ್ರನೂ ಕೇಳಿದ್ರು, ಪ್ರಿನ್ಸಿಪಲ್ ಅವ್ರ ಹತ್ರನೂ ಕೇಳಿದ್ರು. ಎಲ್ಲರ ಹತ್ರ ಕೇಳಿ ಸಂಪೂರ್ಣವಾಗಿ ತಿಳ್ಕೊಂಡಾದ್ಮೇಲೆ ಎಲ್ಲೆಲ್ಲಿ ತಪ್ಪಾಗಿದೆ ಆ ತಪ್ಪುಗಳನ್ನ ಆಗಬಾರ್ದು. ಮತ್ತು ನಾನು ಒಂದು ಮನವಿ ಕೊಟ್ಟಿದ್ದೀನಿ ಸರ್. ನನಗೆ ಒಂದು ಖುಷಿ ಅನ್ನಿಸ್ತು ಗೊತ್ತಾ, ಜಂಟಿ ಕಾರ್ಯದರ್ಶಿಗಳು ಸ್ಪಂದಿಸಿದ ರೀತಿ ಇದೆಯಲ್ಲ, ನಿಜಕ್ಕೂ ನಾಗರಾಜ್ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂದರೆ RV ಶಿಕ್ಷಣ ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾರ ಅಂತ ನನಗೆ ಒಂಥರ ಹೃದಯ ತುಂಬಿ ಬಂತು ಅಲ್ಲಿ ಹೋಗಿ ನೋಡಿದಾಗ. ಸೊ ಅಷ್ಟು ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಒಂದು ಮನವಿ ಕೊಟ್ಟೆ, ಸರ್ ಇನ್ನು ಮುಂದೆ ಈ ಥರದ ಕನ್ನಡದ ವಿಚಾರದಲ್ಲಿ ಏನಾದ್ರು ವಿದ್ಯಾರ್ಥಿಗಳು ಏನಾದ್ರು ಬಂದಾಗ ದಯವಿಟ್ಟು ಅದಕ್ಕೊಂದು ಸರ್ಕ್ಯುಲರ್ ನಿಮ್ಮ ಮುಖಾಂತರ ಎಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗಲಿ ಅಂತಂತನೂ ಒಂದು ಪರ್ಸನಲ್ ಆಗಿ ಕೇಳ್ಕೊಂಡೆ. ಇಲ್ಲ ಸರ್, ಖಂಡಿತವಲ್ಲ, ವಿಚಾರದಲ್ಲಿ ನಾವಿದ್ದೀವಿ, ನಮ್ಮದು ಕನ್ನಡಿಗರ ಸಂಸ್ಥೆ ಇದು ಅಂತ ಒಂದು ಹೆಮ್ಮೆ ಪಟ್ಟರು. ಇನ್ನು ಮುಂದೆ ಯಾವುದೇ ಕಾಲೇಜುಗಳಲ್ಲಿ ಯಾವುದೇ ಖಾಸಗಿ ಶಾಲೆಗಳಲ್ಲೂ ಇದು ಆಗಬಾರ್ದು. ಆ ಥರ ಆಯಿತು ಅಂತಂದರೆ ನಾವು ಹೋರಾಟಗಾರರು ಸದಾ ಅವ್ರ ಜೊತೆಗಿದ್ದೀವಿ. ಆಮೇಲೆ ವಿಶೇಷವಾಗಿ ಇವತ್ತಿನ ದಿನ ನನ್ನ ಜೊತೆ ನಮ್ಮ ಒಡಗರೆ ನಾಗರಾಜ್ ಅವರು ಬಂದರು. ನಾವು ಜೊತೆಯಲ್ಲಿ ನಿಂತ್ಕೊಂಡು ಒಟ್ಟಾರೆಯಾಗಿ ಅಂತಿಮವಾಗಿ ಅವರಿಗೆ ಮತ್ತೆ ವಾಪಸ್ ಕೆಲಸ ಸಿಗುವಂಥ ಕೆಲಸವನ್ನು ಅವರು ಕೊಟ್ಟಿದ್ದಾರೆ. ಆ ಗೊಂದಲಕ್ಕೆ ಪರಿಹಾರ ಆಗಿದೆ. ಪ್ರಾಂಶುಪಾಲ ಕ್ಷಮೆ ಕೇಳಿದರೆ ಇಲ್ಲಿಗೆ ಈ ಪ್ರಕರಣ ಮುಗಿಸಿ ಮುಂದಿನ ದಿನಗಳಲ್ಲಿ ಇದಾಗದಂತೆ ಎಚ್ಚರ ವಹಿಸಿ ನಾವೆಲ್ಲರೂ ಹೋಗೋಣ ಅಂತ ಅನ್ನೋದು ನನ್ನ ಒಂದು ಆಶಯ ಸರ್. ಪ್ರಕರಣ ಅಂತಂದರೆ ಈ ಬೆಳವಣಿಗೆ ಆಯಿತು, ಈಗ ಕೊನೆಗೆ ಒಂದು ಇತ್ಯರ್ಥ ಕೂಡ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ನಾವು ಇಷ್ಟು ದಿನ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಕನ್ನಡದ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಖಂಡನೆ ಮಾಡಿದ್ದೀವಿ. ಬಟ್ ಈಗ ಕಾಲೇಜು ವಿದ್ಯಾಸಂಸ್ಥೆಯಲ್ಲೂ ಕೂಡ ಒಂದು ಕನ್ನಡದ ವಿಚಾರದಲ್ಲಿ ನಾವು ಈ ರೀತಿಯಾದ ಒಂದು ಪರಿಸ್ಥಿತಿ ತಲುಪಿದೀವಿ ಅಂದರೆ ಹೇಗೆ ಸ್ವೀಕಾರ ಮಾಡೋದು? ಅಂದರೆ ಈಗ ಒಂದು ಹೇಳೋದನ್ನು ಗೊತ್ತಾ, ಈಗ ನಮಗೆ ಕನ್ನಡ ನಾವು ಮಾತಾಡ್ತೀವಿ, ಪ್ರತಿಯೊಬ್ಬರು ಮನೇಲಿ ಮಾತಾಡ್ತೀವಿ, ಎಲ್ಲ ಮಾತಾಡೋದು ಬೇರೆ. ಕಾಲೇಜಿಗೆ ಬಂದಾಗ ಅಲ್ಲೊಂದು ರೀತಿ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ. ಈಗ ನಾವು ಕನ್ನಡ ಮೀಡಿಯಮಲ್ಲೇ ಓದ್ದವರು ತುಂಬ ಜನ, ಇವತ್ತು ಎಷ್ಟು ಜನ ನಮ್ಮ ರಾಜ್ಯವನ್ನು ಆಳದಂಥ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಕನ್ನಡ ಮಾಧ್ಯಮದವರೇ. ನಮ್ಮ ರಾವ್ ಅವರು, ವಿದ್ಯಾನಿ ಅವರು ಕನ್ನಡ ಮಾಧ್ಯಮದವರು. ಎಲ್ಲರೂ ನೀವು ಸಾಕಷ್ಟು ಜನ ಅಚೀವ್ಮೆಂಟ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕನ್ನಡ ಮಾಧ್ಯಮದವರೇ. ಯಾಕೆ ಕನ್ನಡ ಅಂತಂದಾಗ ಸ್ವಲ್ಪ ಕೀಳಾಗಿ ನೋಡ್ತಕ್ಕಂಥದ್ದು? ನೀವು ಯಾವುದೇ ಬೇರೆ ರಾಜ್ಯಕ್ಕೆ ಹೋಗಿ ಆ ರಾಜ್ಯದಲ್ಲಿ ಅವರ ಬಂದು ಭಾಷೆಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ನಾನು ಈ ಒಂದು ಮನವಿ ಮಾಡ್ತೀನಿ ಸರ್ಕಾರಕ್ಕೆ, ಈ ಹಿಂದಿ ಏರಿಕೆ ಹೆಚ್ಚು ಆಗ್ತಾ ಇರೋದ್ರಿಂದ ಆ ತ್ರಿಭಾಷೆ ನೀತಿಯನ್ನು ತೆಗೆದಾಕಿ ಆ ದ್ವಿಭಾಷೆ ನೀತಿಯನ್ನು ಅಳವಡಿಸಿ ಕನ್ನಡ ಮತ್ತು ಇಂಗ್ಲೀಷ್ ಆಯ್ಕೆ ಬಿಟ್ಬಿಡಿ. ಅವ್ರು ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಮತ್ತೆ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಕನ್ನಡದ ವಿಚಾರ ಅಂತ ಬಂದಾಗ. ದಯವಿಟ್ಟು ತಾವು ಈ ರೀತಿ ನೀವು ಯಾರೋ ಅಂದರೆ ಈಗ ನಾನು ಶಿಕ್ಷಣ ಸಂಸ್ಥೆಗಳ ಥರ ಕೆಲಸ ಮಾಡ್ತಾವೆ ಎಲ್ಲ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನೀವು ಇಡೀ ನಿಮ್ಮ ಲೆಕ್ಚರರ್ ಅಥವಾ ಕೆಲಸ ಮಾಡ್ತಕ್ಕಂಥವ್ರನ್ನ ಒಂದು ಕಡೆ ಕೂರಿಸಿ ಏನಿದೆ ಇದನ್ನು ಕರೆಕ್ಟಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಈ ಥರ ಘಟನೆಗಳು ಆಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅನ್ನೋದು ನನ್ನ ಒಂದು ಮನವಿ ಸರ್. ಧನ್ಯವಾದಗಳು. ರಾಜೀನಾಮೆ ಕೊಟ್ಟು ಕೆಲಸದಿಂದ ಹೊರಗಡೆ ಹೋಗಿದಂತಹ ಈಗ ರೂಪೇಶ್ ಪುತ್ತೂರ್ ಅವ್ರನ್ನ ಮತ್ತೆ ಕೆಲಸಕ್ಕೆ ತಗೊಂಡಿದ್ದಾರೆ. ಜೊತೆಗೆ ನ್ಯೂಸ್ ಫಸ್ಟ್ ಕೂಡ ಈ ಸುದ್ದಿನ ವರದಿ ಮಾಡಿತ್ತು. ಹಾಗಾಗಿ ರೂಪೇಶ್ ರಾಜಣ್ಣ ಅವರು ಕೂಡ ಅಭಿನಂದನೆ ಸಲ್ಲಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.